ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಪತ್ರಕ್ಕೆ ಡೋಂಟ್ ಕೇರ್. ಕಳಪೆ ಕಾಮಗಾರಿಗಳ ಬಗ್ಗೆ ತನಿಖೆ ನಡೆಸುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒಗೆ ಪತ್ರ. 3 ತಿಂಗಳಾದರೂ ಕೂಡ ಕ್ರಮ ಜರುಗಿಸಿಲ್ಲ. ಕಳಪೆ ಕಾಮಗಾರಿಗಳ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ವಿಧಾನ ಪರಿಷತ್ ಸದಸ್ಯರು ಹಾಗೂ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಅವರಿಂದ ಜಿಲ್ಲಾ ಪಂಚಾಯಿತಿ ಸಿಇಒಗೆ ಪತ್ರ ಬರೆದು 3 ತಿಂಗಳಾದರೂ ಕೂಡ ಕ್ರಮ ಕೈಗೊಳ್ಳದೇ ಇರುವುದರಿಂದಾಗಿ ಪ್ರಕರಣ ಬೆಳಕಿಗೆ ಬಂದಿದೆ. ಸೆಪ್ಟೆಂಬರ್ 3ರಂದು ಡಾಕ್ಟರ್ ಯತೀಂದ್ರ ಅವರ ಪುತ್ರ ಸಿಇಒ ಬಗ್ಗೆ ಬರೆದಂತಹ ಪತ್ರಕ್ಕೆ ಡೋಂಟ್ ಕೇರ್ ಅಂತ ಹೇಳಿದ್ದಾರೆ. ತಾಂಡವಪುರ ಗ್ರಾಮ ಪಂಚಾಯಿತಿಯಲ್ಲಿ 2020ರಿಂದ 2025ರವರೆಗೆ ನಡೆದಿರುವಂತಹ ಚರಂಡಿ ಡಕ್ ಸಿಸಿ ರಸ್ತೆ ಮತ್ತು ಕಾಂಪೌಂಡ್ ನೈರ್ಮಲ್ಯ ವಿಚಾರದ ಕಾಮಗಾರಿಗಳು ಕಳಪೆ ಗುಣಮಟ್ಟದಾಗಿದೆ. ಕೆಲವು ಕಾಮಗಾರಿಗಳು ಪೂರ್ಣಗೊಂಡಿಲ್ಲ. ಈ ಕುರಿತಂತೆ ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಡಾಕ್ಟರ್ ಯತೀಂದ್ರ ಅವರು ಸಿಇಒಗೆ ಪತ್ರವನ್ನು ಬರೆದಿದ್ದಾರೆ. ಈಗಾಗಲೇ ಪತ್ರ ಬರೆದು 3 ತಿಂಗಳಾದರೂ ಕೂಡ ಕ್ರಮ ಕೈಗೊಂಡ ಬಗ್ಗೆ ಮಾಹಿತಿ ಇಲ್ಲ. ಸಿಎಂ ಪುತ್ರ ಹಾಗೂ ಎಂಎಲ್ಸಿ ಪತ್ರಕ್ಕೆ ಸ್ಪಂದನೆ ಸಿಗದಿದ್ರೆ ಜನಸಾಮಾನ್ಯರ ಪಾಡೇನು? ಕೋಟ್ಯಾಂತರ ಹಣ ದುರುಪಯೋಗವಾಗಿದೆ ಎಂಬ ಆರೋಪಗಳು ಕೂಡ ಕೇಳಿ ಬರ್ತಾ ಇವೆ. ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿ ಯತೀಂದ್ರನ ಪತ್ರ ಬರೆದರೆ ಸಿಇಒ ಮೌನಕ್ಕೆ ಶರಣಾಗಿರುವುದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಂತಾಗಿದೆ. ಪತ್ರವನ್ನ ಗೌಪ್ಯವಾಗಿಡುವಂತಹ ಉದ್ದೇಶವಾದರೂ ಏನು ಎಂಬ ಪ್ರಶ್ನೆ ಉದ್ಭವಿಸ್ತಾ ಇದೆ. ಇನ್ನಾದರೂ ಕೂಡ ಸಿಇಒ ಮೌನ ಮುರಿದು ಕ್ರಮ ಕೈಗೊಳ್ಳುವವರೇ ಅಂತ ಕಾದು ನೋಡಬೇಕಾಗಿದೆ.